ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಲಕ್ಷ್ಮಿ ತಾಳಿಪವನ್ನ ತೋರಿಸೇ ಬಿಟ್ಲ. ಆ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಮನೆ ಬಿಟ್ಟು ಹೊರಟ್ರೆ ಈ ಕಡೆ ಕಾವೇರಿ ಅಡ್ಡಗಾಲ ಹಾಕಿದ್ದೆ. ವೈಷ್ಣು ಕಾವೇರಿ ಮಾತನ್ನ ಒಪ್ಪಿ ಲಕ್ಷ್ಮಿ ಜೊತೆ ಹೋಗೋದನ್ನ ನಿಲ್ಲಿಸೇ ಬಿಟ್ರಪ್ಪ. ಹಾಗಿದ್ರೆ ಅಂಥದ್ದೇನಾಯಿತು, ಏನು ಹೇಳಿದ್ರು ಕಾವೇರಿ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಹೊಸ ಹುಡುಗಿಯ ಎಂಟ್ರಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ವಿಧಿ ಮತ್ತು ವಿಖ್ಯಾತನ ಕಾಪಾಡ್ತಾರೆ. ಮೊದಲಲ್ಲಿ ಲಕ್ಷ್ಮಿ ಬಂದದ ವಿಧಿ ಕೆನ್ನೆಗೆ ಬಾರಿಸ್ತಾರೆ. ಕೆನ್ನೆಗೆ ಬಾರಿಸ್ತಿದ್ದಾಗೆ ವಿಧಿ ಹೇಳೋದು ಯಾರು ನೀನು ಅಂತ ಹೇಳಿ ತಿರುಗಿ ಮಾತನಾಡ್ತಾಳೆ. ಮಾತಾಡಿದಷ್ಟು ಎಲ್ಲ ಲಕ್ಷ್ಮಿನ ನೂಕ್ತಿದ್ದಾಗೆ ಅಲ್ಲಿಗೆ ವೈಷ್ಣವ್ ಬರ್ತಾನೆ, ಲಕ್ಷ್ಮಿನ ಇಟ್ಕೋತಾನೆ. ಬಂದ್ಬಿಟ್ಟ ಆಲ್ರೆಡಿ, ಈಗ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋಕೆ ಬಂದ್ಬಿಡ್ತೀಯ ಅಲ್ವಾ ಅಂತ. ತಪ್ಪೇನಿದೆ ಮಾತಾಡೋದ್ರಲ್ಲಿ, ಯಾಕಂದರೆ ಅವರಲ್ಲಿ ಇನ್ನೂ ಕೂಡ ತಪ್ಪೇ ಇಲ್ಲ ಅನ್ನೋದು ಗೊತ್ತಾಗಿದೆ ಅಂತ ವೈಷ್ಣವ್ ಹೇಳ್ತಾನೆ. ಜೊತೆಗೆ ಯಾಕೆಂತ ನಿರ್ಧಾರ ತಗೋತಿದ್ಯಾ, ಅಮ್ಮ ಏನೋ ಕೋಪಕ್ಕೆ ಮಾತಾಡಿದ್ರು ಅಂದರೆ ನೀನು ಕೂಡ ಅದೇ ರೀತಿ ಮಾತಾಡ್ತಿದ್ಯಲ್ಲ ವಿಧಿ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು, ಅಮ್ಮ ಹೇಗೆ ಮಾತಾಡಿದ್ರು ಅಂತ ನೋಡಿದೆ ಅಲ್ವಾ ಅಂತ ಹೇಳ್ತಿದ್ದಾಳೆ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ, ಆದರೆ ನಿಜವಾಗ್ಲೂ ಕೂಡ ಯಾವಾಗಲೂ ನೀನೇ ಅಲ್ವಾ ಪ್ರಿಫರ್ ಅಂತ ಹಾಗೆ ಹೀಗೆ ಅಂತ ನಾನು ಇಗ್ನೋರ್ ಕಿಡ್ ಅಂತಲೇ ಮಾತಾಡ್ತಾಳೆ ವಿಧಿ. ದಯವಿಟ್ಟು ಆ ರೀತಿ ಮಾತಾಡಬೇಡ ವಿಧಿ, ಖಂಡಿತವಾಗ್ಲೂ ಆ ರೀತಿ ಏನು ಅನ್ಕೋಬೇಡ, ಎಲ್ಲ ಕೂಡ ಸರಿ ಹೋಗುತ್ತಾ. ಹೌದು, ನೀನು ಗಂಡನ ಮನೆಗೆ ಹೋಗ್ಬೇಕಿತ್ತಲ್ವಾ, ಯಾಕೆ ವಾಪಸ್ ಮನೆಗೆ ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಿಖ್ಯಾತ ಹೇಳೋದು, ನಾನು ಹೇಳ್ತೀನಿ ಅದನ್ನು, ನಾವು ಅಪ್ಪನ ಮನೆಗೆ ಹೋಗಿದ್ವಿ. ನಮ್ಮದು ಎಂಥ ಫ್ಯಾಮಿಲಿ ಅಂತ ಗೊತ್ತಿದೆ, ನಮ್ಮಂಥ ಫ್ಯಾಮಿಲಿಗೆ ಈ ರೀತಿ ಮದುವೆ ಆಗಿ ಹೆಂಡತಿಗೆ ಕರ್ಕೊಂಡು ಬಂದುಬಿಟ್ರೆ ಸೇರಿಸ್ಕೊಂಡ್ಬಿಡ್ಬೇಕಾ, ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳೋದಿಲ್ಲ ನಾವು. ಕರ್ಕೊಂಡು ಅವ್ರ ಮನೆಯವರು ಅವಳನ್ನು ವಾಪಸ್ ಕರ್ಕೊಂಡು ಬರಬೇಕು, ಆಗ ಮಾತ್ರ ಯೋಚನೆ ಮಾಡ್ತೀನಿ ಮನೆಗೆ ಸೇರಿಸ್ಕೊಳ್ಳೋದಾ ಬಿಡೋದಾ, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರ್ದು ಅಂತ ಹೇಳಿದರು ಅಂತ ವಿಖ್ಯಾತ ಹೇಳ್ತಾನೆ. ಹೌದಾ, ಸರಿಯಾಗಿದೆ, ನಾವು ಬರ್ತೀವಿ, ನೀನು ನಡಿ ಅಂತ ಹೇಳ್ತಾರೆ. ಅಣ್ಣ ನಿಜವಾಗ್ಲೂ ನೀನು ಬರ್ತೀಯ ಅಂತ ವಿಧಿ ಕೇಳಿದಾಗ, ಹೌದು ಬಂದೇ ಬರ್ತೀನಿ, ನನ್ನ ತಂಗಿ ಬದುಕು ಸರಿ ಹೋಗ್ಬೇಕಲ್ವ, ನಾನು ಮಾತ್ರ ಬರುವುದಲ್ಲ, ಲಕ್ಷ್ಮಿ ನಾನು ಇಬ್ಬರು ಕೂಡ ಬರ್ತೀವಿ ಅಂತ ಹೇಳ್ತಾರೆ. ಇದರಿಂದಾಗಿ ವಿಧಿಗೆ ತುಂಬ ಖುಷಿ ಆಗುತ್ತೆ. ಅಣ್ಣ ನಂಗೆ ಗೊತ್ತಿತ್ತಣ್ಣ, ನೀನು ಯಾವತ್ತೂ ನೀನು ನನ್ನ ಇಗ್ನೋರ್ ಮಾಡೋದಿಲ್ಲ, ನೀನು ನನಗೆ ಎಷ್ಟು ಇಷ್ಟಪಡ್ತೀಯ ಅಂತ ಹೇಳಿ ವಿಧಿ ಹೇಳಿದಾಗ, ಖಂಡಿತ ನೀನು ಯಾವತ್ತೂ ಇಗ್ನೋರ್ ಕಿಡ್ಡಲ್ಲ ವಿಧಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ಬಹುದು ಅಷ್ಟೇ, ಅದಕ್ಕೆ ಮಾತ್ರಕ್ಕೆ ಈ ರೀತಿ ಇಗ್ನೋರ್ ಕಿಟ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಯಾಕೆ ನೊಂದ್ಕೋತೀಯ, ಏನು ಯೋಚನೆ ಮಾಡಬೇಡ, ನಾನು ಮತ್ತು ಮಹಾಲಕ್ಷ್ಮಿಯವರು ಇಬ್ಬರು ಬಂದು ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ ಆಯಿತಾ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಹೌದು, ನೀವು ಎಲ್ಲಿ ಉಳ್ಕೊಂಡಿದ್ರಾ ಅಂತ ಕೇಳ್ತಾರೆ. ಅದು ನಮ್ಮ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ವಿ ಅಂತ ಹೇಳಿ ಇಲ್ಲಿ ವಿಖ್ಯಾತ ಹೇಳಿದಾಗ, ಹೌದಾ ಹಾಗಿದ್ರೆ ನಾನು ಹೋಟೆಲ್ ಬುಕ್ ಮಾಡಲಾ ಅಂದಾಗ, ಏನೂ ಬೇಡ ಅಲ್ಲೇ ಇರ್ತೀವಿ ಅಂತ ಕೂಡ ವಿಧಿ ವಿಖ್ಯಾತ ಇಬ್ಬರು ಕೂಡ ಹೇಳ್ತಾರೆ. ಸರಿ ಆಯಿತು, ಯೋಚನೆ ಮಾಡಿಬಿಡಿ, ಹೊರಡಿ, ನಾವಿಬ್ಬರು ಬರ್ತೀವಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ಕೊಡ್ತಾರೆ. ನಂತರ ಲಕ್ಷ್ಮಿ ಕೈಯನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ವೈಷ್ಣವ್. ಆಗ ಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ. ತದನಂತರ ವೈಷ್ಣವ್ ನೋಡಿದ ಹಾಗೆ ಕೈ ಬಿಟ್ಬಿಟ್ಟು ಸಾರಿ ಅಂತ ಕೇಳಿಬಿಡ್ತಾರೆ. ಯಾಕೆ ಸಾರಿ ಅಂತ ಲಕ್ಷ್ಮಿ ಕೇಳಿದಾಗ, ಅದು ಯಾಕೂ ಅಲ್ಲ ಮಹಾಲಕ್ಷ್ಮಿ ಅವರೇ, ನಿಮ್ಮ ಪರ್ಮಿಷನ್ ಕೇಳಿದೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಲ್ವ, ಅದಕ್ಕೋಸ್ಕರ ಅಂದಾಗ ಅದರಲ್ಲಿ ಏನಿದೆ, ಖಂಡಿತವಾಗ್ಲೂ ನಾನು ಅರ್ಥ ಮಾಡ್ಕೋತೀನಿ ಅಂತ ಲಕ್ಷ್ಮಿ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ನಮ್ಮಿಬ್ಬರ ನಡುವೆ ಏನು ಸಂಬಂಧ ಇದೆ, ನಮ್ಮ ಸಂಬಂಧ ಏನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತದೆ ಅಲ್ವಾ ಮಹಾಲಕ್ಷ್ಮಿ ಅವರೇ ಅಂತ ವೈಷ್ಣವಿ ಹೇಳಿದಾಗ, ಈ ಕಡೆ ಲಕ್ಷ್ಮಿಗೆ ಅರ್ಥ ಆಗುತ್ತೆ ವೈಷ್ಣವ್ ಮನಸ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಬಟ್ ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ದಾರೆ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಲಕ್ಷ್ಮಿ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ವೈಷ್ಣವ್ ಅವರ, ನಿಮ್ಮ ಮನಸ್ಸಲ್ಲಿ ಅಂತ ಭಾವನೆ ಏನೂ ಇಲ್ಲ, ಆ ರೀತಿ ಯಾವುದೇ ಭ್ರಮೆ ಕೂಡ ನನಗಿಲ್ಲ, ನಮ್ಮಿಬ್ಬರ ಸಂಬಂಧ ಎಲ್ಲ ಮುಗ್ದಿದೆ, ಎಲ್ಲ ರೀತಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಬಂಧ ಇಲ್ಲ ಅನ್ನೋದು ಕೂಡ ಗೊತ್ತಿದೆ, ಎಲ್ಲವನ್ನ ಕೂಡ ನಾನು ಅರ್ಥ ಮಾಡ್ಕೋತೀನಿ. ಜೊತೆಗೆ ಪರಿಸ್ಥಿತಿ ಸಮಯಕ್ಕೆ ಈ ರೀತಿ ನಡೀತಿದೆ ಅಂತಲೂ ಕೂಡ ಗೊತ್ತಿದೆ. ನಿಮ್ಮ ಇಮೇಜು ಹೊರಗಡೆ ಹಾಳಾಗದಿರೋ ಹಾಗೆ ನಾನು ನೋಡ್ಕೋತೀನಿ, ಯಾವುದೇ ರೀತಿ ಕೂಡ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನೀವು. ಜೊತೆಗೆ ತಾಳಿನ ಹಿಡಿದು ತೋರಿಸ್ತದಾಳೆ, ಈ ಒಂದು ತಾಳಿ ನನ್ನ ಕುತ್ತಿಗೆಲಿರೋ ತನಕ ನಾನು ನಿಮ್ಮ ಹೆಣ್ತಿನ, ನನ್ನ ವಿಧಿ ಅದಕ್ಕೇನೆ, ಆ ಮನೆ ದಿನೇ ಇದ್ರು ಅದನ್ನು ಸರಿಪಡಿಸೋದು ನನ್ನ ಧರ್ಮ ಕರ್ಮನೇ. ಖಂಡಿತ ಯೋಚನೆ ಮಾಡಿಬಿಡಿ, ವಿಧಿನ ಹೋಗಿ ಬಿಟ್ಟು ಬರೋಣ, ಖಂಡಿತ ವಿಧಿ ಬದುಕು ಚೆನ್ನಾಗಿರಬೇಕು, ಈ ಕುತ್ತಿಗೆ ನನ್ನ ತಾಳಿಲಿರೋ ತನಕ ಆ ಮನೇನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಕೂಡ ಲಕ್ಷ್ಮಿ ಹೇಳ್ತಾರೆ. ಇದರಿಂದಾಗಿ ವೈಷ್ಣವ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆದರೆ ಒಂದು ಕ್ಷಣ ನಿಮ್ಮ ಇಮೇಜ್ ಹಾಳಾಗದಿರೋ ಹಾಗೆ ನೋಡ್ಕೋತೀನಿ ಅಂತ ಲಕ್ಷ್ಮಿ ಹೇಳಿದಾಗ, ನಿಜವಾಗ್ಲೂ ಅಲ್ಲಿ ನಿಜವಾಗ್ಲೂ ನೋವಾಗ್ಬಿಡುತ್ತೆ ವೈಷ್ಣವ್ಗೆ. ಒಂದು ರೀತಿ
ಇನ್ಸಲ್ಟ್ ಆದಾಗತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಂತ ಹೇಳಿದರು, ವೈಷ್ಣವ್ನ ನೀನೇ ಮಾಡ್ತಾಯಿದ್ರು ನಿಮ್ಮ ಜೊತೆ ನನ್ನ ಜನದ ಇಮೇಜ್ಗೋಸ್ಕರ. ಜನಗಳು ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ನನ್ನ ಜನಗಳಲ್ಲಿ ನನ್ನ ಬಗ್ಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ, ಆ ಒಂದು ಇಮೇಜ್ ಡ್ಯಾಮೇಜ್ ಆಗಬಾರ್ದು ಅಂತ ನಾನು ನಿಮ್ಮ ಜೊತೆ ಈ ರೀತಿ ಒಳ್ಳೆ ರೀತಿ ಬಿಹೇವ್ ಮಾಡ್ತಿರೋದು, ನಿಮ್ಮ ಬಗ್ಗೆ ಒಳ್ಳೆ ರೀತಿ ಮಾತನಾಡ್ತಿರೋದೇ ಹೊರತು ಇದರಿಂದ ಯಾವುದೇ ರೀತಿ ಕಾರಣ ಇಲ್ಲ ಅಂತ. ಅದೇ ಕಾರಣಕ್ಕೆ ಲಕ್ಷ್ಮಿ ರೀತಿ ಹಿಡಿದು. ಆದರೆ ವೈಷ್ಣವ್ ನಾಟಕ ಮಾಡ್ತಿರೋದ್ರಿಂದ ಆ ಒಂದು ಮಾತು ಖಾಸಿ ಅಂತ ಅನ್ನಿಸ್ಬಿಡುತ್ತೆ ವೈಷ್ಣವ್ಗೆ. ತದನಂತರ ಇತ್ತ ಕಡೆ ತಗೊಂಡ್ರೆ ಕಾವೇರಿಯವರು ಟೀ ಕುಡಿತಾ ಇರ್ತಾರೆ. ಎಲ್ಲರಿಗೂ ಕೂಡ ಸುಬ್ಬಿ ಟೀ ತಂದ್ಕೊಡ್ತಿದ್ದಾಗೆ ನಿನ್ನ ನಡವಳಿಕೆ ತುಂಬಾ ಬದಲಾಗಿದೆ, ಯಾಕೆ ರೀತಿ ನಡ್ಕೋತಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಅಜ್ಜಿ ತರಾಟೆಗೆ ತಗೊಂಡಿದ್ದಾರೆ. ಬಟ್ ಕಾವೇರಿ ಅವರಂತೂ ಯಾವುದಕ್ಕೂ ಕೇರ್ ಮಾಡ್ತಾನೆ ಇಲ್ಲ, ನಿನ್ನ ನಡವಳಿಕೆ ತುಂಬಾ ಮಿತಿ ಮೀರ್ತಿದೆ ಅಂತ ಕೂಡ ಇಲ್ಲಿ ಸುಪ್ರೀತಾ ಕೂಡ ಹೇಳ್ತಿದ್ದಾರೆ. ಆದರೆ ಕಾವೇರಿ ಡೋಂಟ್ ಕೇರ್ ನೇಚರಲ್ಲೇ ಇದ್ದಾರೆ. ಹತ್ತ ಕಡೆ ಅಜ್ಜಿ ಜೊತೆ ಸುಪ್ರೀತಾ ಆಲ್ರೆಡಿ ಹೇಳಿದರು, ಇಲ್ಲಿ ಅಜ್ಜಿ ಯೋಚನೆ ಮಾಡಬೇಡಿ, ಖಂಡಿತ ಲಕ್ಷ್ಮಿ ಬಂದರೆ ಇದನ್ನು ಸರಿ ಹೋಗುತ್ತೆ ಅಂತ ನೀವೇ ಹೇಳ್ತಿದ್ರ ಅಲ್ವಾ, ಖಂಡಿತ ಲಕ್ಷ್ಮಿ ಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅಜ್ಜಿ ಒಂದು ಮಾತು ಹೇಳಿದರು, ಲಕ್ಷ್ಮಿ ಹೇಗೆ ಬರೋದಕ್ಕೆ ಸಾಧ್ಯ, ಆ ಕಾವೇರಿ ಬಿಟ್ಕೊಡ್ತಾಳೆ ವೈಷ್ಣವ್ ನೋಡಿದ್ರೆ ಈ ರೀತಿ ಆಡ್ತಿದ್ದಾರೆ ಅಂತ. ಆಗ ಸುಪ್ರೀತಾ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಲಕ್ಷ್ಮಿನ ಕರ್ಕೊಂಡು ಬರೋದು ವೈಷ್ಣವೇ. ಯಾಕಂದರೆ ವೈಷ್ಣವ್ ನಡವಳಿಕೆಯಲ್ಲಿ ತುಂಬಾ ಬದಲಾಗಿದೆ, ನೀವು ಅಬ್ಸರ್ವ್ ಮಾಡಿಲ್ಲ. ಖಂಡಿತ ಅವ್ನ ನಡವಳಿಕೆ ನೋಡ್ತಾ ಇದ್ರೆ ಖಂಡಿತ ಲಕ್ಷ್ಮಿನ ವಾಪಸ್ ಕರ್ಕೊಂಡು ಬಂದೇ ಬರ್ತಾನೆ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿ ರಂಪಾಟ ಜಾಸ್ತಿ ಆಗ್ತಾ ಇಲ್ಲಿ ಅವರ ಮಾತುಗಳನ್ನ ಕೇರ್ ಮಾಡ್ತಾ ಇದ್ರು ಕೂಡ ಅಜ್ಜಿ ಮತ್ತು ಸುಪ್ರೀತಾಗೆ ಒಂದು ರೀತಿಯ ವಿಶ್ವಾಸ, ಲಕ್ಷ್ಮಿನ ವೈಷ್ಣವ್ ಕರ್ಕೊಂಡು ಬಂದೇ ಬರ್ತಾನೆ ಅಂತ. ಅದೇ ಟೈಮ್ಗೆ ಸರಿಯಾಗಿ ವೈಷ್ಣವ್ ಮನೆಗೆ ಬರ್ತಾರೆ. ಮನೆಗೆ ಬಂದದ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ಪುಟ್ಟ, ಯಾವ್ದಾದ್ರು ಟ್ರಿಪ್ ಇದೆಯಾ ಅಂತ ಅಮ್ಮ ಕೇಳ್ತಿದ್ರೆ, ಹಾಗೇನಿಲ್ಲ ಅಮ್ಮ, ನಾನು ಮಹಾಲಕ್ಷ್ಮಿಯವರು ವಿಧಿನ ಅವ್ರ ಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು ಪುಟ್ಟ, ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ ನಾನು ಹೋಗಲೇಬೇಕು ಅಂತ ಹೇಳಿ ಹೊರಟೆ ಬಿಡ್ತಾನೆ. ಈ ಕಡೆ ಕಾವೇರಿಯವರು ತಡೆಯೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರೆ ಆ ಕಡೆ ಲಕ್ಷ್ಮಿ ಕೂಡ ಲಗೇಜ್ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಕೀರ್ತಿ ಮನೆಯಿಂದ ಹೊರಡ್ತಿದ್ದಾರೆ. ಕೀರ್ತಿ ಅಂತೂ ಲಕ್ಷ್ಮಿ ಎಲ್ಲಿಗೆ ಹೋಗ್ತಿದ್ಯೋ, 2 ದಿನನಾ, ಅಯ್ಯೋ ಇಷ್ಟೊಂದು ದಿನನ ಅಂದಾಗ, ಇಷ್ಟೊಂದು ದಿನ ಅಲ್ಲ ಸ್ವಲ್ಪ ದಿನ ಅಷ್ಟೇ, ನಿನಗೆ ನಾನು ಮತ್ತು ವೈಶ್ ಜೊತೆಲಿರೋದು ಇಷ್ಟ ಅಲ್ವಾ, ನಾವು ಚೆನ್ನಾಗಿರೋದು ಇಷ್ಟ ತಾನೇ, ಅಂದಮೇಲೆ ನೀನು ಸುಮ್ಮನೆ ಇರಬೇಕಲ್ವಾ ಅಂದಾಗ ಆಯಿತು ನಾನು ಇಲ್ಲೇ ಇರ್ತೀನಿ, ಬಟ್ ಬೇಗ ಬರಬೇಕು ಆಯಿತಾ ಅಂತ ಹೇಳ್ತಾರೆ. ನಂತರ ಬೇಬಿ ನೀನು ಸುಮ್ಮನಿರು ಪಾಪ, ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾಳಲ್ವಾ ಅಂತ ಕಾರುಣ್ಯ ಅವರು ಹೇಳ್ದಾಗ, ಹೌದು ನೀನು ಯಾವಾಗಲೂ ಬೇಬಿ ಅದು ಮಾಡಬೇಡ ಇದು ಮಾಡಬೇಡ, ಹಾಗಿರು ಬರೀ ಇದೇ ಹೇಳೋದಲ್ವ ನೀನು ಅಂತ ಹೇಳಿ ಕೀರ್ತಿ ಕೂಡ ಹೇಳ್ತಿರ್ತಾರೆ. ಕೀರ್ತಿ ಅವರೇ ಬೇಜಾರು ಮಾಡ್ಕೋಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ ಗೊಂಬೆ ಅಂತ ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಟ್ರೆ ಬಾಯ್ ಮಾಡಿ ಬರ್ತೀನಿ ಅಂತ ಗೊಂಬೆ ಕೂಡ ಲಕ್ಷ್ಮಿನ ಹೊಡ್ಕೊಂಡು ಲಕ್ಷ್ಮಿ ಜೊತೆ ಬಂದೇ ಬಿಡ್ತಾರೆ. ತದನಂತರ ಲಕ್ಷ್ಮಿ ಅಲ್ಲೇ ಗಾರ್ಡನ್ ಹತ್ರ ರೀಚ್ ಮಾಡ್ತಾ ಇದ್ರೆ ಮನೇಲಿ ಒಂದು ಸೀನ್ ಕ್ರಿಯೇಟ್ ಆಗಿಬಿಡದ. ಈ ಕಡೆ ಹೊರಗಡೆ ಬರ್ತದಾಗೆ ಕಾವೇರಿಯವರು ತಡೀತಾರೆ, ಎಲ್ಲ ಮನೆಯವರು ಕೂಡ ಬರ್ತಾರೆ. ಎಲ್ಲಿ ಹೋಗ್ತಿದ್ಯಾ ಪುಟ, ಇನ್ನು 2 ದಿನಕ್ಕೆ ನೀನು ಎಂಗೇಜ್ಮೆಂಟ್ ಇದೆ ಅಂದಾಗ ಇಡೀ ಮನೆ ಶಾಕ್ ಆಗುತ್ತೆ. ಈ ಕಡೆ ಕಾವೇರಿ ಏನು ಮಾತಾಡ್ತಿದ್ಯಾ ನೀನು, ತಲೆಗೆಲೆ ಕೆಟ್ಟಿದ್ಯಾ ಅಂತ ಕೃಷ್ಣಕಾಂತ್ ಕೇಳಿದಾಗ, ಏನು ಮಾತಾಡ್ತಿದ್ರ, ನಂಗೆ ಕರೆಕ್ಟಾಗೇ ಇದೆ, ನೀವೇ ಇತ್ತೀಚೆಗೆ ಬೇರೆ ರೀತಿ ಆಡ್ತಿರೋದು, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಲ್ಲ, ತಲೆ ಯಾಕೆ ಕೆಡತ್ತೆ, ತಲೆ ಹೋಗೋವಂಥದ್ದು ಏನಿದೆ ಅಂತ ಹೇಳಿ ಕಾವೇರಿ ಅವ್ರು ಕೇಳಿದಾಗ, ತಲೆ ಹೋಗೋಕ್ಕಂತ ಕೆಲಸನೇ ಮಾಡ್ತಿದ್ರಲ್ಲ ನೀವು ಅಂತ ಸುಪ್ರೀತಾ ಹೇಳ್ತಾರೆ. ಅದಕ್ಕೆ ಕಾವೇರಿ ಅವರು, ಏನು ಮಾತಾಡ್ತಿದ್ಯಾ ಸುಪ್ರೀತಾ, ನೀನು ಸುಮ್ಮನೆ ಇರ್ತೀಯಾ, ಯಾವಾಗಲೂ ಮಗ ಮತ್ತು ಅಮ್ಮನ ನಡುವೆ ಮೂಗು ತೂರಿಸ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನೀನು ನನ್ನ ವಿಷಯಕ್ಕೆ ಬರಬೇಡ, ಹೋಗು ಮಾತಾಡೋಗಿಂದ್ರೆ ನಿನ್ನ ಮಗನ ಹತ್ರ ಮಾತಾಡು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಇದೇ ವಿಷಯ ಇಟ್ಕೊಂಡು ಮಾತಾಡಬೇಡಿ ನೀವು ಅಂತ ಸುಪ್ರೀತಾ ಅವ್ರು ಮಾತಾಡ್ತಾರೆ. ಜೊತೆಗೆ ನೋಡು ಪುಟ ದಯವಿಟ್ಟು ಹೋಗಬೇಡ ಅಂದಾಗ, ನನಗೆ ಗೊತ್ತಿದೆ ನಾನು ಏನು ಡಿಸಿಷನ್ ತಗೋತಿದ್ದೀನಿ ನನ್ನ ಮಗನ ಖುಷಿಗೆ ಅಂತ ಹೇಳಿ ಕಾವೇರಿ ಅವರು ಹೇಳಿದಾಗ, ನೋಡಮ್ಮ ನಂದು ಯಾವುದೇ ಡಿಸಿಷನ್ನಲ್ಲೂ ಕೂಡ ಬದಲಾವಣೆ ಇಲ್ಲ, ಖಂಡಿತವಾಗ್ಲೂ ನೀನು ಏನು ಹೇಳ್ತಿದ್ಯೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತಾನೆ ಇಲ್ಲಿ ವೈಷ್ಣವಿ ಹೇಳ್ತಾರೆ. ಈ ಎಂಗೇಜ್ಮೆಂಟ್ ಎಲ್ಲದಕ್ಕೂ ಕೂಡ ನಿಜವಾಗ್ಲೂ ಅದು ಎಲ್ರಿಗೂ ಕೂಡ ಶಾಕ್ ತರಿಸತ್ತೆ. ತದನಂತರ ನಾನು ಹೋಗಲೇಬೇಕಮ್ಮ ಅಂತ ಹೇಳಿದಾಗ, ಅಯ್ಯೋ ವಿಧಿ ವಿಖ್ಯಾತ್ ಇಲ್ಲೇ ಬಂದ್ಬಿಡ್ಲಿ ಅಂತ ಕೂಡ ಕಾವೇರಿಯವರು ಹೇಳ್ತಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ವೈಷ್ಣವಿಗೆ ಶಾಕ್ ಆಗುತ್ತೆ. ಹೌದು ಅವರಿಬ್ರು ಇಲ್ಲೇ ಬರಲಿ, ನಾನೇ ಕಾಲ್ ಮಾಡಿ ಕರೀತೀನಿ ಅಂತ ಹೇಳಿದಾಗ, ಇದೆಲ್ಲ ಕಣ್ಣೂರ್ಸೋ ತಂತ್ರ ವೈಷ್ಣವ್, ನಿಮ್ಮ ಅಮ್ಮಂಗೆ ಏನು ಬೇಕೋ ಆ ಕ್ಷಣಕ್ಕೆ ಅದನ್ನೇ ಕೂಡ ಮಾಡ್ತಾರಷ್ಟೇ ಅಂತ ಹೇಳಿ ಇಲ್ಲಿ ಸುಬ್ರತಾ ಅವರು ಹೇಳಿದಾಗ, ನನ್ನ ಮಗನ ತಲೆಗೆ ಹುಳ ಬಿಡ್ತಿದ್ಯಾ, ನನ್ನ ಮಗನ ತಲೆಯಲ್ಲಿ ಇಲ್ಲದೇ ಇರೋ ವಿಷಯಗಳನ್ನ ಹೇಳಿ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಯಾ, ಅಮ್ಮ ಮಗನ ದೂರ ಮಾಡಬೇಕು ಅಂತ ಸುಬಿ ಹೋಗಿ ಫೋನ್ ತೊಗೊಂಡು ಬಾ ಅಂತ ಹೇಳಿ ಫೋನ್ ತರಿಸ್ಕೊಂಡು ವಿಧಿ ವಿಖ್ಯಾತ್ಗೆ ಕಾಲ್ ಮಾಡ್ತಾರೆ. ವಿಧಿ ವಾಪಸ್ ಮನೆಗೆ ಬಾ ಅಂತ ಹೇಳ್ತಿದ್ದಾರೆ. ನಾನು ನಿಮ್ಮ ಮದುವೆನ ಒಪ್ಕೊಂಡಿದ್ದೀನಿ ಅಂದಾಗ ವಿಧಿಗೆ ಶಾಕ್ ಆಗುತ್ತೆ. ಈ ಕಡೆ ಕಾವೇರಿಯವರು, ಹೌದು ನಾನು ಒಪ್ಕೊಂಡಿದ್ದೀನಿ, ನಿಮ್ಮ ಅಣ್ಣ ಕಾಯ್ತಿದ್ದಾನೆ ಅಂದಾಗ, ನೀನು ಅಂತ ಹೇಳಿ ವಿಧಿ ಕೇಳಿದಾಗ, ಖಂಡಿತ ನಾನು ಕಾಯ್ತಾ ಇದ್ದೀನಿ ಬಾಮ್ಮ ಅಂತ ಹೇಳಿ ಕರೀತಾರೆ. ತದನಂತರ ಇದನ್ನೆಲ್ಲ ಮಾಡ್ತಿರೋದಕ್ಕೆ ಕಾರಣ ವೈಷ್ಣವ್ ಮನೆ ಬಿಟ್ಟು
ಹೋದರೆ ಖಂಡಿತ ಲಕ್ಷ್ಮಿ ಜೊತೆ ಇರ್ತಾನೆ, ಅವಳ ಜೊತೆ ಇದ್ದಷ್ಟು ನನ್ನ ಮಗ ನನ್ನ ಕೈ ತಪ್ಪಿ ಹೋಗ್ಬೋದು ಅನ್ನೋ ರೀಸನ್ಗೆ ಮಗಳನ್ನ ಮನೆ ಕರ್ಕೊತಿದ್ದಾರೆ ಕಾವೇರಿಯವರು. ಈ ಕಡೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಜೊತೆಗೆ ವೈಷ್ಣವ್ಗೆ ಅಮ್ಮನ ನಿರ್ಧಾರ ಖುಷಿ ಕೂಡ ಕೊಡುತ್ತೆ. ಅಷ್ಟರಲ್ಲಿ ಲಕ್ಷ್ಮಿ ಇದನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಅಂತ ಹೇಳ್ತಿದ್ರಲ್ಲ, ಎಲ್ಲಿ ಎಂಗೇಜ್ಮೆಂಟ್ ಹುಡುಗಿ ಅಂತ ಸುಪ್ರೀತಾ ಅವ್ರು ಕೇಳಿದಾಗ ಅಲ್ಲಿಗೆ ಎಂಗೇಜ್ಮೆಂಟ್ ಹುಡುಗಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ನಿಜವಾಗ್ಲೂ ನೋಡಿದ್ದೆ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ. ಹಾಗಾದ್ರೆ ಮುಂದೇನಾಗತ್ತೆ? ಲಕ್ಷ್ಮಿ ತಾಳಿ ಪವರಿಂದ ಮನೆಗೆ ವಾಪಸ್ ಬರ್ತಾಳೆ? ಇದನ್ನು ವಿಡಿಯೋವನ್ನು ನೋಡಿ.